ಕಾಲುವೆಗಾಗಿ ರೈತರ ಭೂ ಸ್ವಾಧೀನ ಮಾಡಿ 25 ವರ್ಷವಾಗಿದೆ. ಆದರೆ ನೀರೇ ಬಿಟ್ಟಿಲ್ಲ. ನೀರು ಬಿಡಿ, ಎಲ್ಲ ಕಾಲುವೆ ಮುಚ್ಚಿ ಜಮೀನು ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಸರಿ ಇದೆ, ರೈತರು ಕಾಲುವೆಗಾಗಿ ರೈತರ ಭೂ ಸ್ವಾಧೀನ ಮಾಡಿ 25 ವರ್ಷಗಳಾಗಿದೆ. ನೀರು ಬಿಡ್ತೀವಿ ಅಂತ ಹೇಳಿ ಇದುವರೆಗೂ ಬಿಟ್ಟಿಲ್ಲ. ಹನಿ ಹನಿ ನೀರಿಗಾಗಿ ಗೋಗರಿತಾ ಇದ್ದಾರೆ ಬಾಗಲಕೋಟೆ ಅನ್ನದಾತರು. ಘಟಪ್ರಭಾ ನದಿ ಕಾಲುವೆಯನ್ನೇ ಮುಚ್ಚಲು ಸರ್ಕಾರಕ್ಕೆ ಡೆಡ್ ಲೈನ್ ನೀಡಿದ್ದಾರೆ. ಕಾಲುವೆಗೆ ನೀರು ಬಾರದೆ ಕಂಗಾಲಾಗಿರೋ ಲೋಕಾಪುರ ಭಾಗದ ರೈತರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮ. ಬಾಗಲಕೋಟೆಯಲ್ಲಿ 74 ಕಿಲೋಮೀಟರ್ ಉದ್ದದ ಘಟಪ್ರಭಾ ಬಲದಂಡೆ ಕಾಲುವೆ ಮಾಡಲಾಗಿದೆ. ಬಲದಂಡೆ ಕಾಲುವೆಗೆ 25 ವರ್ಷಗಳಾದರೂ ಸಮರ್ಪಕ ನೀರು ಬರ್ತಾ ಇಲ್ಲ. ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ನೀರಿನ ತಾರತಮ್ಯ ಮಾಡ್ತಾ ಇರೋ ಆರೋಪ ಇದೆ. ಹೀಗೆ ತಾರತಮ್ಯ ಮಾಡೋಕೆ ನಾವೇನು ಪಾಕಿಸ್ತಾನಿಗಳ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆಯವರೆಗೆ ಇರುವ ಕಾಲುವೆ ಅದು. ಒಟ್ಟು 199 ಕಿಲೋಮೀಟರ್ ವ್ಯಾಪ್ತಿಯ ಉದ್ದದ ಘಟಪ್ರಭಾ ಬಲದಂಡೆ ಕಾಲುವೆ. ಕೋಟಿ ವೆಚ್ಚದಲ್ಲಿ ಕಾಲುವೆ ರೆಡಿ ಆಗಿದೆ. ನಮಗೆ ಕಾಲುವೆ ಮುಖೇನ ಘಟಪ್ರಭಾ ನದಿ ನೀರು ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಕಾಲುವೆಗಾಗಿ ರೈತರು ಈಗ ಹೋರಾಟವನ್ನ, ಅಂದ್ರೆ ನೀರಿಗಾಗಿ ರೈತರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಷ್ಟು ವರ್ಷಗಳಾಯ್ತು, ಇದುವರೆಗೂ ಕೂಡ ಆ ಕಾಲುವೆಗೆ ನೀರೇ ಹರಿಸಿಲ್ವಲ್ಲ. ರೈತರಿಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅವ್ರು ಏನೋ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ನಿಮ್ ತೆಗ್ ಬಂದ್ ನಮ್ ನಿಂದ್ರದ್ ಆಗುದಿಲ್ರಿ. ದಿನ ಹೊಲ್ದಾಗ ದಗಲ ಮಾಡ್ಬೇಕು ನಾವು. ನಮ್ ಬಿಟ್ಟು ಬರೋದ್ ಆಗುದಿಲ್ರಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ. ಯಾದವಾಡ ಲಾಸ್ಟ್ ಎಂಡ್ ಸರ್ ನೀರು ತಾಲೂಕು ಒಂದು ನೀರು ಬರಂಗಿಲ್ಲ. ಟೈಮ್ ಟೇಬಲ್ ಹಾಕ್ತಾರೆ. ಇಷ್ಟು ದಿನ ನೀವು ಬಾಲ್ ಕೊಟ್ಟು ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇಲ್ಲೇನ್ರಿ ಕಿನಾಲ್ದಾಗ ನೀವು ನೋಡಿದಂತೆ ಈಗ ನಮ್ಮ ಕಿನಾಲ್ಕ ನೀರು ಬರಾಕ ಈ ಕಿನಾಲ್ ಆಗಿ ನಮ್ಗೆ ಈಗ 25 ವರ್ಷ ಆಯ್ತು. ನಾವು ನಾಲ್ಕನೇತೆ ಇದ್ದಾಗ ಇಲ್ಲಿ ಕಿನಾಲ್ ಆಗೈತ್ರಿ. ಇನ್ನೂವರೆಗೆ ನೀರು ಐತಲ್ರಿ. ವರ್ಷಕ್ಕೆ ಭಾಳ 4 ಸರಿಗೆ 2 ಸರಿಗೆ ಬರ್ತದ್ರಿ ನೀರು. ಬತ್ತಂದ್ರೆ ಒಂದು 24 ತಾಸ 18 ತಾಸ ನೀರು ಬಿಡ್ತಾರ್ರಿ. ಮ್ಯಾಗಿನಿಂದ ಗೋಕಾಕ್ ತಾಲೂಕ ಹಿಡ್ಕೊಂಡ ಯಾದವಾಡ ಹಿಡ್ಕೊಂಡ ಏನು ಡ್ಯಾಮಿನ ಮಠ ಏನೈತಲ್ರಿ, ಕಂಟಿನ್ಯೂ ನೀರು ಹರಿತೈತಿ. ವರ್ಷ ಇಡೀನು 12 ತಿಂಗಳು ನೀರು ಹರಿತಿರ್ತೈತಿ. ಮಳೆ ಆದ್ರೂ ಹರಿತೈತಿ, ಬೇಸಿಗೆಯಾಗ ಹರಿತೈತಿ. ಉಳ್ಕೆದು ಎನಿ ಟೈಮ್ ಯಾವಾಗ ನೋಡ್ತೀವಿ ಅವಾಗ ನೀರು ಹರಿತಾ ಇರ್ತೈತಿ. ಯಾವ್ದೋ ಹಳ್ಳಕ್ಕೆ ನೀರು ಕಂಟಿನ್ಯೂ ಹೋಗ್ತೈತಿ. ಯಾವ್ದೋ ಹಳ್ಳದ ಮುಖಾಂತರ ಹೋಗಿ ನದಿ ಸೇರ್ತೈತಿ. ಆದ್ರೆ ಈ ಕಡೆ ನಮಗೆ ನೀರು ಬಿಡಾಕ್ತಿಲ್ಲ. ಎದಕ್ಕೆ ಬಿಡಾಕತ್ತಿಲ್ಲ, ಅದು ಯಾಕೆ ಬಿಡಾತಾರೋ ಅವ್ರಿಗೆ ಗೊತ್ತದ. ನೀರಾವರಿ ಆಫೀಸವ್ರು ಫೋನ್ ಹಚ್ಚಿದ ಕೂಲಿ ಬರ್ತೈತ್ರಿ, ನಿಮ್ಗೆ ಟೈಮಿಂಗ್ ಕೊಟ್ಟಾರೋ ಎಲ್ಲ ಇದನ್ನ ಕಳಿಸ್ತಾರೆ. ನಮಗೂ 15 ದಿವಸ ಪಾಳಿ ಹಾಕಿರ್ತಾರೆ. ಒಂದು ಗೋಕಾಕಕ್ಕೆ 15 ದಿವಸ ಇರ್ತೈತಿ, ನಮಗೆ 15 ದಿವಸ ಇರ್ತೈತಿ. ನಮಗೆ 15 ದಿವಸ ನಮಗೆ 15 ದಿವಸದ್ದು ಅವರೇ ಉಣ್ತಾರೆ, ಮತ್ತು ಅವ್ರ ಪಾಳಿ ಇದ್ದಾಗೂ ಅವ್ರು ಉಣ್ತಾರೆ. ಹೀಗಾಗಿ ನಮ್ಗೆ ಏನಾಗೈತಿ, ಏನಾಗ್ಬಿಟ್ಟತ್ತು ಇಲ್ಲಿವರೆಗೆ ವಿಪರ್ಯಾಸ ಅಂದ್ರೆ 24 ವರ್ಷ ಆಗ್ತದೆ. ನಮಗೆ ನೀರು ಅನ್ನೋದು ಮರಿಚಿಕೆ ಆಗೈತಿ. ಒಂದನೇದು. ಎರಡನೇದ್ದು ಕೌಲ್ ಅನ್ನೋದು ಗೊತ್ತಾಗಬೇಕಾದ್ರೆ ನೀವು ಒಳಗಿಳಿದು ಕೌಲ್ ಅನ್ನೋದು ಗೊತ್ತಾಗಲ್ಲ. ಹೂ ತುಂಬೈತಿ, ಕಂಟಿ ತುಂಬೈತಿ. ಇಲ್ಲೇ ನಮ್ಮ ತಾಲೂಕಿನಾಗ ಆಚೆ ಕಡೆ ಹೊಳೆ, ಆಚೆ ಕಡೆ ಶಿರೋಳು ಮತ್ತು ಸಿದ್ದಾಪುರ ಭಾಗದಾಗ ಕೌಲ್ ಇದಾವೆ. ಅವ್ನು ನೋಡಿದ ಈ ಕೌಲಿ ನೋಡಿದ ಜಗಜಾಂತಪ್ಪ. ಅಲ್ಲೇ ವರ್ಷದಾಗ 9 ತಿಂಗಳು ನೀರು ಹರಿತಾವ್ರಿ. ನಮಗೆ ನೀರು ಅನ್ನೋದು ವರ್ಷದಾಗ ಒಮ್ಮೆ ಬಂದ್ರೆ ದೊಡ್ಡ ಪುಣ್ಯ ರೀ ನಮ್ದು. ಯಾವಾಗ ಬರ್ತೈತ್ರಿ ನಮಗೆ ನೀರು, ಮ್ಯಾಲ ಕೌಲ್ಯಾಗ ನೀರು ಬಿಟ್ಟಿರ್ತಾವ್ರಿ ಗೋಕಾಕ್ ತಾಲೂಕಿಗೆ. ಅವಾಗ ಸಡನ್ ಆಗಿ ಮಳೆ ಬಂದಾಗ ಅವ್ರ ಗೇಟ್ ಇಸಿದಾಗ ಮಾತ್ರ ಒಂದ್ ದಿನ 2 ದಿನ ಮಾತ್ರ ನೀರು ಬರುತ್ತೆ. ಈಗ ನಮ್ಗೆ ಏನಾಗೈತಿ, ಭೂಮಿನೂ ಕಳ್ಕೊಂಡ್ವಿ, ಇತ್ತಾಗ ನೀರು ಇಲ್ಲ, ಅನಾಥ ಆಗಿಬಿಟ್ಟು ನಮಗೆ ಏನು ಅನಿಸ್ಬಿಟ್ಟತ್ರಿ. ಈಗ ಕೌಲಿ ಮುಚ್ಚಿ ಹೊಳ್ಳಿ ನಾವು ಹೊಲಗಳು ಮಾಡ್ಕೊಂಡ್ರ ನಮ್ಗೆ ಅನುಕೂಲ ಆಗಿಬಿಟ್ಟತ್ರಿ. ಈಗ ರಸ್ತಾಗಳು ಬಂದ್ರಿ, ಕಂಟಿ ಬರೋದು ಅಡ್ಡಾಡಕ್ ಸದ್ಯಕ್ಕೆ ದುಸ್ಥಿತಿ ಒಳಗೆ ಬಂದ್ಬಿಟ್ಟಿವ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್ ಹಡಪದ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ರೈತರು ಮತ್ತು ಹೋರಾಟ ಮಾಡ್ತಾನೆ ಇದ್ದಾರೆ. ಯಾಕೆಂದ್ರೆ 25 ವರ್ಷಗಳಾದ್ರೂ ನೀರೇ ಬಿಟ್ಟಿಲ್ಲ ಅಂದ್ರೆ ಏನರ್ಥ ಅಂತ? ಕಾಲುವೆ ರೆಡಿ ಆಗಿದೆ, ನೀರು ಯಾಕೆ ಬಿಟ್ಟಿಲ್ಲ?
ನಮ್ಮ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 12ರಿಂದ 15ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ತಲೆದೋರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ರೈತರು ಹೆಚ್ಚಾಗಿ ರೈತಾಪಿ ಕೆಲಸಗಳನ್ನೇ ಮಾಡಿಕೊಂಡು ಜೀವನ ನಡೆಸ್ತಾರೆ. ಆದ್ರೆ ಇಲ್ಲಿ ಸವಳು ನೀರು ಹೆಚ್ಚಾಗಿ ಉಪ್ಪಿನ ಅಂಶ ಇರುವಂತ ನೀರು ಕಂಡು ಬರುತ್ತೆ. ಬೋರ್ವೆಲ್ ಹಾಕ್ಸಿದ್ರು ಕೂಡ ಉಪ್ಪಿನ ಅಂಶ ಹೆಚ್ಚಾಗಿರೋದ್ರಿಂದ ಇಲ್ಲಿ ಕುಡಿಯೋಕ್ಕೂ ಯೋಗ್ಯವಿಲ್ಲ, ಮತ್ತೆ ಬೆಳೆಗಳಿಗೂ ಬಳಸೋಕ್ಕೂ ಯೋಗ್ಯ ಇಲ್ಲದಂತ ನೀರು ಬರುತ್ತೆ. ಹೀಗಾಗಿ ಈ ಭಾಗದಲ್ಲಿ ಏನು ನೀರಿನ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಈ ಎಲ್ಲ ಏನು ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಏನು ಘಟಪ್ರಭಾ ಬಲದಂಡೆ ಕಾಲುವೆಯನ್ನ ಸುಮಾರು 2001ರಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸಿದಾಗ ರೈತರು ನಮ್ಗೆ ನೀರಿನ ಕೊರತೆ ಆಗಲ್ಲ ಅನ್ನೋ ಒಂದು ನಂಬಿಕೊಂಡು ಅವ್ರಿಗೆ ಸರ್ಕಾರಕ್ಕೆ ಭೂ ಸ್ವಾಧೀನಕ್ಕೆ ಏನು ಒಂದಷ್ಟು ಹಣವನ್ನ ತೆಗೆದುಕೊಂಡು ಆಗಿನ ಸಂದರ್ಭದಲ್ಲಿ ಜಮೀನನ್ನ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 25 ವರ್ಷ ಕಳೀತಾ ಬಂತು. ಇವತ್ತಿನವರೆಗೂ ಕೂಡ ಸಮರ್ಪಕವಾಗಿ ಆ ಬಲದಂಡಿ ಕಾಲುವೆಗೆ ನೀರು ಬರ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಏನು ಆಕ್ರೋಶವನ್ನ ಅಲ್ಲಿನ ರೈತರು ವ್ಯಕ್ತಪಡಿಸಿರುವಂತದ್ದು ಕಂಡು ಬರ್ತಾ ಇದೆ. ಯಾಕಂದ್ರೆ ದುರ್ದೈವ ಸಂಗತಿ ಅಂದ್ರೆ ಮುಧೋಳ ಮತಕ್ಷೇತ್ರ ಮೀಸಲು ಮತಕ್ಷೇತ್ರ ಇರೋದ್ರಿಂದ 25 ವರ್ಷಗಳಿಂದ ಇಲ್ಲಿ ಯಾರೇ ಅಧಿಕಾರಕ್ಕೆ ಬಂದ್ರು, ಬಿಜೆಪಿ ಅಧಿಕಾರಕ್ಕೆ ಬರಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ, ಈ ಕಡೆ ಬಿಜೆಪಿ ಬಂದ್ರೆ ಗೋವಿಂದ ಕಾರಜೋಳ ಇರ್ತಾರೆ, ಆ ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ ಬಿ ತಿಮ್ಮಾಪುರ ಅವರು ಸಚಿವರಾಗಿರ್ತಾರೆ. ಒಟ್ಟ 25 ವರ್ಷ ಕೂಡ ಇದ್ರೂ ಕೂಡ ಇವತ್ತಿನವರೆಗೂ ತಮ್ಮದೇ ಕ್ಷೇತ್ರದಲ್ಲಿ ಬರುವಂತಹ ಈ ಲೋಕಾಪುರ ಹೋಬಳಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ 12ಕ್ಕೂ 15ಕ್ಕೂ ಹೆಚ್ಚು ಹಳ್ಳಿಗಳ ರೈತರಿಗೆ. ಈಗ ಈ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕುಮಾರ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾಕೆ ಸರ್ ಈಗ 25 ವರ್ಷ ಆಗಿದೆ ಅಂತೆ, ಇಷ್ಟು ವರ್ಷ ಆದ್ರೂ ಕಾಲುವೆಗೆ ನೀರೇ ಬಿಟ್ಟಿಲ್ಲ? ಇಲ್ಲಿ 66 ಕಿಲೋಮೀಟರ್ ಅಲ್ಲಿ ಸರ್ ನಮ್ಮ ಕೆನಾಲ್ ಡ್ಯಾಮೇಜ್ ಆಗಿದೆ ಸರ್. ಇಲ್ಲಿ 66ರಲ್ಲಿ JRMC ಕೆನಾಲ್ ಸರ್. ಹಂಗಾಗಿ 1 ವೀಕ್ ಡಿಲೇ ಆಗೈತೆ ಸರ್. ಈಗ ಅದು ಇನ್ನೊಂದು 3-4 ಡೇಸ್ ಬಿಡ್ತಾರಂತ. ಆಲ್ಮೋಸ್ಟ್ ವೇಕ್ ಮಾಡ್ತಾರೆ ಈಗ ಕೆನಾಲ್ ವರ್ಕ್ ಎಲ್ಲ. ಅದೀಗ 3-4 ಡೇಸ್ ಬಿಡ್ತಾರೆ ಸರ್ ನೀರಿಗೆ. ಅಲ್ಲ ಸರ್, ಈಗ ಅವ್ರ ರೈತರು ಹೋರಾಟ ಮಾಡೋ ಲೆವೆಲ್ಗೆ ಬಂದಿದೆ ಅಂದ್ರೆ 25 ವರ್ಷ ಬೇಕಾಯ್ತಾ ಸರ್? ಈಗ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ, ಜೊತೆ ಕಾಲುವೆನೂ ಕೂಡ ರೆಡಿ ಆಗಿದೆ. ಸೊ ನೀರ್ ಬಿಡಬೇಕಲ್ಲ, ಯಾಕೆ ಬಿಟ್ಟಿಲ್ಲ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಇಲ್ಲ, ವರ್ಷ ಬರ್ತಾ ಇತ್ತು ಸರ್. ಈ ವರ್ಷ ರೆಡಿ ಆಗೈತೆ ಸರ್ ಕೆನಾಲ್. ಪ್ರತಿ ವರ್ಷ ಬರ್ತಾ ಇತ್ತಾ? ಹೌದು, ವರ್ಷ ಬರ್ತಾ ಇತ್ತು ಸರ್. ಮತ್ತೆ ನಮ್ಮಲ್ಲಿ ಭಾಗದ ಬರ್ತಕ್ಕಂಥ ಎಲ್ಲಾ ಕೆರೆಗಳನ್ನು ತುಂಬಿಸಿ ಸರ್ ನಾವು. ಡ್ರಿಂಕಿಂಗ್ ವಾಟರ್ ಕೆರೆಗಳು ಸರ್, ಇನ್ಫ್ಲೂಯೆನ್ಸಿಂಗ್ ಕೆರೆಗಳು ಸರ್, ಎಲ್ಲವೂ ತುಂಬಿಸಿ ಸರ್. ಈ ವರ್ಷ ಮಾತ್ರ ಒಂದು 10 ಡೇಸ್ ಲೇಟ್ ಆಗಿದೆ ಸರ್. ಕೆನಾಲ್ ಡ್ಯಾಮೇಜ್ ಆಗೋದ್ರಿಂದ ಲೇಟ್ ಆಗಿದೆ ಸರ್. ಅದೀಗ ಇನ್ನೊಂದು 3-4 ಡೇಸ್ ಬಿಡ್ತಾ ಸರ್. ಈಗ ಆಲ್ಮೋಸ್ಟ್ ಕೆಲಸ ಮುಗಿದಿದೆ ಸರ್. ಈಗ ಎಷ್ಟು ದಿನ ಆಗಿತ್ತು ಸರ್? ಎಷ್ಟು ದಿನ ಆಯ್ತು ನೀರ್ ಬಿಡದೆ ಅಲ್ಲಿಗೆ? ಸರ್ ಒಂದು 10 ಡೇಸ್ ಆಯ್ತು ಸರ್. ಈಗ ಕೆನಾಲ್ ಕೆಲಸ ಮಾಡಕತ್ತಿ. ಸರ್ ಒಂದ್ ನಿಮಿಷ, 10 ಡೇಸ್ಗೆ ಹೋರಾಟ ಮಾಡಲ್ವಲ್ಲ ರೈತರು? ಅಂದ್ರೆ ಈ ವರ್ಷ ಅಂದ್ರೆ ಈ ವರ್ಷ ಆ ಕಾಲುವೆ ನೋಡ್ತಾ ಇದೀವಿ ಸರ್, ಅಲ್ಲಿ ನೀರ್ ಬರುತ್ತೆ ಅಂತಾನೆ ಡೌಟ್. ಯಾಕೆಂದ್ರೆ ಕಾಲುವೆ ಅಕ್ಕಪಕ್ಕದಲ್ಲಿ ಮುಳ್ಳುಕಂಟಿಗಳಿದಾವೆ, ಹಂಗೆ ಕಾಲುವೆ ಒಳಗಡೆನೆ ಬಿದ್ದಿದಾವೆಲ್ಲ, ಅಲ್ಲಿ ಕ್ಲೀನ್ ಇಲ್ಲ, ಏನಿಲ್ಲ. ಸೊ ಪ್ರತಿ ವರ್ಷ ನೀರು ಬರುತ್ತೆ ಅಂತ ಅಂದ್ರೆ ಅಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿರ್ತಾ ಇತ್ತು. ನೋಡಿದ್ರೆ ಅಲ್ಲಿ ಎಲ್ಲ ಏನೇನೋ ಬಿದ್ದು ಹೋಗಿದೆ ಅದರಲ್ಲಿ, ಆ ಕಾಲುವೆಲಿ. ವರ್ಷ ಬರ್ತಾ ಇದೆ ಸರ್. ನೀರ್ ಬರಕ್ಕೆ ಪ್ರಾಬ್ಲಮ್ ಇಲ್ಲ ಸರ್. ಈ ವರ್ಷ ಮಾತ್ರ 10 ಡೇಸ್ ಲೇಟ್ ಆಗಿದೆ ಸರ್. ವರ್ಷ ಬರ್ತಾ ಇದೆ ಸರ್ ನೀರು. ಯಾವಾಗ ಬರುತ್ತೆ ಸರ್? ಈಗ ಯಾಕೆ ಬಂದಿಲ್ಲ ಹೌದು ನೀರು? ಈಗ ಅಲ್ಲಿ ಮೇಲ್ಗಡೆ ಕೆನಾಲ್ ಅಲ್ಲಿ 66 ಕಿಲೋಮೀಟರ್ ಸರ್. ಅಲ್ಲಿ ಕೆನಾಲ್ ದುರಸ್ತಿ ಐತೆ ಸರ್. ಇದು ಬೆಡ್ ಮತ್ತೆ ಸೈಡ್ ಸ್ಲಿಪ್ ಐತೆ ಸರ್. ಅಲ್ಲಿ ಅದೇ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಮುಗಿತು ಸರ್. 4 ದಿನದಲ್ಲಿ ಬಿಡ್ತಾರೆ ಸರ್ ನೀರು ಬಿಡ್ತಾರೆ. 2-3 ದಿನಾನಾ? ಹೌದು ಸರ್, 2-3 ದಿನದಲ್ಲಿ ಮುಗಿತು ಕೆಲಸ ಮುಗಿತು ಸರ್. ಇನ್ನೊಂದು 4 ಡೇಸ್ ನೀರು ಬಿಡ್ತಾರೆ ಸರ್. ರೈತರಿಗೆ ಸಮಸ್ಯೆ ಆಗ್ತಾ ಇದೆ ವಿಜಯ್ ಕುಮಾರ್ ಸರ್, ನೀವೇ ಸಹಾಯ ಮಾಡ್ಬೇಕು ಅವ್ರಿಗೆಲ್ಲ ಪಾಪ. ಇಲ್ಲ, ಮಾಡ್ತಾ ಇದೀವಿ ಸರ್, ಅದನ್ನೇ ಮಾಡ್ತಾ ಇದೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.